ಎಂತ ತಲೆ ಸಮಾಧಿಯ ನಿಂಗೆ? ಏನು ತಮಾಷೆ ಮಾಡ್ತಿದ್ದೀಯಾ? ಎಲ್ಲಿಗೆ ಹೋಗದ? ಎಂತಕ್ಕೆ ಹೋಗದ? ಅಲ್ಲಿ ನಿಂಗೇನು ಅಷ್ಟು ಈಗ ಅಪ್ಪಾದರೆ ಅಲ್ಲಿ ಏನು ಎತ್ತ ಅಂತ ವ್ಯವಸ್ಥೆ ಮಾಡಿ ಬಿಟ್ಟು ಬಂದಾರೆ ಗೊತ್ತವರಿಗೆ. ಇಷ್ಟು ದಿವಸ ಅಲ್ಲಿ ಇದ್ದರಿಗೆ ಹೆಂಗೆ ಜಪಾನ ಮಾಡ್ಬೇಕಂತ ಗೊತ್ತಿಲ್ಲನೇ. ಅವ್ರು ಹೇಳರೆ ಅಂತೀಯ, ಅಲ್ಲಿ ನಿನ್ನೆನೇ ಹೇಳರೆ ಅವರು ಅಂತೀಯ. ಏನು ನನ್ನ ಇದ್ರನೇ ಹೇಳಿ ಬಂದಿನಿ ಎಲ್ಲ ಡಿಸ್ಚಾರ್ಜ್ ಮಾಡ್ಕಿ ಬರ್ಬೋದು ಅಂತ. ಈಗುಂದಿ ಅಂತದೆ ನಿಂದು ಮತ್ತೆ ಎಳೆ ಬಾಲೆ ತುಡುಕುಡಿಯ ಬಾಲೆ ಬಿಟ್ಟು ನೀನು ಇಲ್ಲಿಂದ ಅಲ್ಲಿಗೆ ಹೋಗೋಣ. ಎಂತಕ್ಕಾಗಿ ಹೋಗ್ಬೇಕು ನೀನು? ಬೇಕಾದ್ದು ಹೇಳು. ಈ ಸತಿ ಮಾತ್ರ ನಾನು ನೀನು ಹೇಳ್ದಂಗೆ ಕೇಳಲ್ಲ. ಮನೆ ಮೆಟ್ಲು ಕೆಳಗೆ ಇಳಿಯಕ್ಕೆ ಕೂಡ್ದು ಹೇಳಿನಿ. ನನ್ನ ಮಾತು ಮಿಕ್ಕಿ ನೀನು ಹೋಗಿದ್ದೇ ಹೌದಾದರೆ ಮತ್ತೆ ತಿರುಗಿ ನಿನ್ನ ಮಕ ನೋಡಲ್ಲ, ತಿಳ್ಕೊಬಿಡು. ನಾ ಏನು ಮಾಡಿದ್ರು ಅಯ್ಯೋ ಅಂದು ಕೂಡಲೇ ಬರ್ತದೆ ಅಮ್ಮ ಇಲ್ಲಿ ಮಾಡ್ತದೆ ಅಂತ ಮಾತ್ರ ಲೆಕ್ಕ ಹಾಕ್ಬೇಡ. ಇದಕ್ಕೆ ನಾ ಬರಲ್ಲ ಅಂದಿದ್ದೆ. ಪೂರ್ವಿಕ್ನು ಬೈಯಕ್ಕೆ ಹಾಕಿತ್ತು ಗೋಳು, ಅದಕ್ಕೆ ಯಾಕೆ ಹಂಗಿದ್ದು ಮಾಡ್ತೀಯ ಹೋಗುವ ಅಂತ. ಅದಕ್ಕೆ ಬಂದೆ ನಾನು. ನಾ ಬಂದಿದ್ಕಾತು, ಬರ್ದೇ ಇದ್ದಿದ್ರೆ ಬಾಲೆ ಎಲ್ಲಿ ಬಿಟ್ಟು ಹೋತಿದ್ದೆ? ಬಾಲೆ ಕರ್ಕೊಂಡೇ ಹೋತಿದ್ದ? ಅಯ್ಯೋ ನಿನ್ನ ಏನು ರಾಜ್ಯಕ್ಕೆ ಇಲ್ದಿದ್ದಳು ನೀನೇ ಸಯ್ಯ. ಅಯ್ಯೋ ಅಮ್ಮ ಸಣ್ಣ ಮಾತಾಡು ಮರತಿ, ಸಣ್ಣ ಮಾತಾಡು. ಮೊದಲೇ ಅಲ್ಲಿ ಬೇಜಾರಲ್ಲ ಅದಾರ. ಯಾರಿಗಾರು ಬೇಜಾರಾಗಲ್ಲನೇ ಅಮ್ಮ ಗಂಡು ಹಿಡ್ಕೊಂಡು ಹೊಡೆದಾಗ. ಅದು ಮನೇಲಿ ನೆಂಟಿರಷ್ಟೊತ್ತಿಗೆ ನೀ ಯೋಚನೆ ಮಾಡ. ಅವ್ರ ಜಾಗದಲ್ಲಿ ನೀನಿತ್ತು ಯೋಚನೆ ಮಾಡ. ಈ ಬೇಜಾರಲ್ಲಿರೋಷ್ಟೊತ್ತಿಗೆ ಮತ್ತೆ ನಾವು ಅದನ್ನೇ ಇದು ಮಾಡೋಕ್ಕಾಗ್ತದ? ಇಲ್ಲ, ನಾನಿಲ್ಲಲ್ಲ. ನಿನ್ನ ಅತ್ತೆ ಜಾಗದಲ್ಲಂತೂ ನಾನು ಇಲ್ಲದೇ ಇಲ್ಲ. ನಂಗೆ ಅದು ಬೇಡ. ಅದ್ರ ಜಾಗದಲ್ಲಿ ನಿಂತ್ಕೊಂಡೆ ಅಂತ ಯೋಚನೆ ಮಾಡೋದು. ನಾನು ಹಿಂಗೆ ಮಾಡೋದೇ ಇಲ್ಲ. ಹಿಂಗೆ ಮಾಡಿದರೆ ನಿನ್ನ ಅಪ್ಪ ನನ್ನ ಯಾವತ್ತೂ ಹುಳಿ ಹಲಿ ಕಳಿಸಿರ್ತಿದ್ರು ತಿಳ್ಕ. ಬೇಕಾಬಿಟ್ಟು ಮಕ್ಕಳನ್ನ ಸಾಕಿನ ಬೇಕಾಬಿಟ್ಟು ಸಂಸಾರ ಮಾಡಿಟ್ಟು ಈಗ ಯಾರು ಬಂದರು ಒಂದು ಉದ್ಧಾರ ಮಾಡ್ತಾರೆ ಅಂತ ನೋಡಿದ್ರೆ ಅದಕ್ಕೂ ಕಲ್ಲು ಹಾಕೋದು. ಏನು ಎಳೆ ಬಾಲೆ ಇದರ ಮಗ ಕರ್ಕ ಬರೋಕ್ಕೆ ಜನ ಬೇಕಲ್ಲಿ. ಇಷ್ಟು ದಿವಸದ ನಾಟಕ ಮಾಡಿ ಸಾಲದು ಅಂಥೇಳಿ ಇನ್ನೂ ನಿನ್ನ ಮಾವ ಆಗಿದ್ದಕ್ಕೆ ಅಷ್ಟಕ್ಕೆ ಬಿಟ್ಟು ಹೋಗ್ಯಾರೆ ತಿಳ್ಕ. ಅದೇ ಹೇಳಿದ್ನಲ್ಲ, ನಿನ್ನ ಅಪ್ಪ ಆಗಿದ್ರೆ ನನ್ನ ಯಾವತ್ತೂ ಕೊಂದು ಹಾಕಿರ್ತಿದ್ರು. ಆ ಮನ್ಸಿಗೂ ಪಾಪ ನೋಡಿ ರೋಸ್ ಹೋಗಿದೆ. ಬೀಳಬೇಕಿತ್ತು, ಇನ್ನೊಂದು 4 ಕಜ್ಜುನಿ ಬೀಳಬೇಕಿತ್ತು ಅಂತಲೇ ನಾನು ಒಳ್ಕೋತೆ. ಇಲ್ಲಿದ್ರೆ ಯಾರಿಗೆ ಬತ್ತಿದ್ದೆ ನಾನು. ನಿನ್ನ ಯಾರು ಅಷ್ಟು ಬೇಗ ಹೋಗಕ್ಕೆ ಹೇಳಿದ್ರು? ಇದು ಈ ಕೆಲಸ ಮೊದಲಿಂದ ಮಾಡ್ತಾ ಬಂದಿದ್ರೆ ಇಷ್ಟೊತ್ತಿಗೊಂದು ದಾರಿಗೆ ಬಂದಿರ್ತಿದ್ರು ತಾಯಿ ಮಗ. ಇನ್ನೂ ನೀನು ಹೀಗೆ ಮಾಡ್ತಿದ್ರೆ ಎಲ್ಲ ಆಗ್ತದೆ, ಎಲ್ಲ ಸಂಸಾರ ಆಗಲ್ಲ, ನೀನು ಉದ್ಧಾರ ಆಗೋಕ್ಕಾಗಲ್ಲ. ಆ ಒಂದು ಬಾಲಿ ಹುಟ್ಟೇದಲ್ಲ ಅಂಥೇಳಿ ನಾನು ತಲೆ ಬಿಸಿ ಮಾಡ್ಕೊಳೋದಾಗಿದೆ. ಇಲ್ದಿದ್ರೆ ನೀ ಏನಾರು ಮಾಡ್ಕೆ ಅಂಥೇಳಿ ನನ್ನ ಪಾಡಿಗೆ ನಾನು ಹೋಗ್ತಿರ್ತಿದ್ದೆ. ಅಮ್ಮ ನೀನು ದಮ್ಮಯ್ಯ ಅಂತೀನಿ, ಇದು ಒಂದು ಸರಿ ಸುಧಾರಿಸ್ಕ. ಈಗೇನು ನನಗೇನು ಗೊತ್ತಿಲ್ಲದಿದ್ದು ಊರೇನಲ್ಲ ಅಮ್ಮ ಅದು. ನಾನು ಸುಮಾರು ಸರಿ ಎಂಥದೋ ಇದು ಸರ್ಟಿಫಿಕೇಟಿಗಾಗಿ ನಾನು ಹೋಗಿನಿ. ಅಲ್ಲಿ ಆಸ್ಪತ್ರೆಗೆ ಹೋಗ್ಲಾ, ಆದರೆ ಬೇರೆ ಆಫೀಸಿಗೆಲ್ಲ ಹೋಗಿ ಬಂದೀನಿ. ತೊಂದರೆ ಇಲ್ಲ, ನಂಗೆ ಗೊತ್ತಾಗ್ತದೆ. ಈಗ ಹೋಗ್ತೀನಿ ಬರ್ತೀನಿ ಅಷ್ಟೇ. ಈಗ ನೋಡೋಣ ಯಾವುದಕ್ಕೂ. ಈಗ ಮಾವನ ಕೆಲಸ ಎಷ್ಟೊತ್ತಾಗ್ತದೆ ಅಂತ ನೋಡ್ಬೇಕಲ್ಲ. ಅವ್ರ ಕೆಲಸ ಬೇಗ ಮುಗಿದ್ರೆ ಅವರೇ ಹೋಗ್ತಾರೆ. ಇಲ್ದಿದ್ರೆ ನಾನು ಹೋಗ್ತೀನಿ. ಇಲ್ಲ ಬಿಡು, ಅದನ್ನು ಹೇಳಿದ್ರೆ ಮತ್ತೆ ನಿಂಗೆ ಮತ್ತೂ ಸಿಟ್ಟು ಬರ್ತದೆ. ನಾನು ಹೇಳಲ್ಲ. ಬಾಲಿಗೊಂದು ಹಾಲು ಕುಡಿಸಿ ಹೋಗ್ತೀನಿ, ಎಲ್ಲ ಮಾಡಿಕೊಟ್ಟು ಹೋಗ್ತೀನಮ್ಮ. ಮತ್ತೊಂದು ಸರ್ತಿ ಮಧ್ಯೆ ಒಂಚೂರು ಮಧ್ಯಾಹ್ನದ ಹಾಲು ಕುಡಿಯೋಷ್ಟೊತ್ತಿಗೂ ನಾನು ಸಿಕ್ಕಲ್ಲ. ಮತ್ತು ಸ್ವಲ್ಪ ಹೊತ್ತಿಗೆ ಬಂದೇ ಬಿಡ್ತೀನಲ್ಲ. ನಂಗೆ ಗೊತ್ತಿಲ್ಲನೇ ಅಮ್ಮ ನನ್ನ ಮಗನ್ನ ಏನು ಮಾಡಬೇಕು ಅಂತ. ನಾನು ಏನು ಖುಷೀಲಿ ಹೋಗ್ತಿದ್ದೀನಿ ಅಂತ ಮಾಡ್ದೆ, ಬೇಜಾರಲ್ಲೇ ಹೋಗೋದು. ಆದರೆ ನೀನು ಲೆಕ್ಕ ಹಾಕು, ಮೊದಲೇ ಕೆಟ್ಟ ಮಾತು ಬಂದದೆ ಮಾರತಿ ನನಗೆ. ಒಬ್ರೊಬ್ರು ಒಂದೊಂದು ಥರ ಹೇಳ್ತಾರೆ ಗೊತ್ತಾ. ಈಗ ಹೋಗದೆ ಇದ್ದರೆ ಈಗ ಮಾವಗಾರು ಏನು ಹೇಳಲ್ಲ, ಇಷ್ಟು ದಿವಸ ಅಲ್ಲಿದ್ದರು ಬಂದರು ಅಂತಾರೆ. ನಾ ಇನ್ನೂ ಹೋಗಲೇ ಇಲ್ಲ ಅಮ್ಮ. ಒಂದು ಸತಿನೂ ಆಸ್ಪತ್ರೆಗೆ ಹೋಗಲ್ಲ. ಇಂಥ ಟೈಮಲ್ಲೂ ಹೋಗಲ್ಲ ಅಂಥೇಳಿ ಮತ್ತೆ ಏನಾರು ತಿಳ್ಕೊಂಡ್ರೆ ಅಲ್ಲ. ಅಲ್ಲಿ ಯಾರೆಂತ ತಿಳ್ಕೊಂಡ್ಲಿ? ನಿನ್ನ ಅಳಿಗೆ ಸಿಟ್ಟು ಬಂದರೆ ಎಂತ ಮಾಡಲಿ ನಾನು ಹೇಳು? ಮತ್ತು ಜೀವನ ಪೂರ್ತಿ ಅದನ್ನೇ ಹೇಳ್ತಿರ್ತಾರಲ್ಲ. ಈಗ ಇಷ್ಟಾದ್ಮೇಲೆ ಆರುವ ಮನೆಗೆ ಬಂದಮೇಲೆ ಒಂಚೂರು ಬುದ್ಧಿ ಹೇಳ್ಬೋದು ನಾನು, ಹಾಗಲ್ಲ ಹಿಂಗೆ ಅಂತ. ನಾನೇ ಹಿಂಗೆ ಮಾಡ್ಕಿ ಕೂತ್ಕೊಂಡ್ರೆ ನೀ ಯಾವಳು ಬುದ್ಧಿ ಹೇಳೋಕ್ಕೆ ಅಂತಾರೆ. ಒಂದು ದಿವಸ ನಿಂಗೆ ಅಲ್ಲಿ ಬರೋಕ್ಕಾಗಲ್ಲ, ಕರ್ಕೊ ಬರೋಷ್ಟೊತ್ತಿಗೂ ಬರೋಕ್ಕಾಗಲ್ಲ, ಈಗ ಎಂತಕ್ಕೆ ಬುದ್ಧಿ ಹೇಳಕ್ಕೆ ಬರ್ತೀಯ ಅಂತಾರೆ. ಆವಾಗ ಏನು ಮಾಡೋಕ್ಕತ್ತದ ಹೇಳು? ಅವರೇನು ಒಳ್ಳೆಯರು ಅಂತ ನಾನು ಹೇಳೋದಲ್ಲ ಅಮ್ಮ. ಹಂಗಂತೇಳಿ ನಾವು ಹಾಗೆ ಆಗಿಬಿಟ್ರೆ
ಮುಂದೆ ಅಂತ ಕೇಳು, ಸಂಸಾರ ಅನ್ನೋದು ಏನು ಉಳಿತಲ್ಲಿ? ನಿನ್ನೆ ಹರಿಕತೆ ಪುರಾಣ ಎಲ್ಲ ನನ್ನ ಹತ್ರ ಹೇಳಕ್ಕೆ ಬರಬೇಡ. ಹಿಂಗೆ ಕುಣಿದೇ ಬಂದೆ ಆ ಎಳೆ ಬಾಲೆ ಕರ್ಕೊಂಡು ಇಲ್ಲಿಗೆ. ಈಗ ಗೊತ್ತಾತ ಹಣೆ ಬರ. ಹಿಂಗಾದ್ಮೇಲೆ ಇನ್ನೂ ನಿಂಗೆ ಬುದ್ಧಿ ಬರಲ್ಲ ಅಂದರೆ ನಿನ್ನ ಮಾವಗೆ ಗೊತ್ತಾಗಿದೆ. ಈಗ ನೀನು ಹಿಂಗೆ ಮಾಡ್ತಿದ್ರೆ ಅವ್ರಿಗೆ ಬುದ್ಧಿ ಕಲ್ಸರಿಗೂ ಒಂಥರ ಆಗ್ತದೆ. ಏನಂತ ಮಾಡ್ತಾರೆ ಅವರು? ಏನು ನೀನು ಎಂತ ಬೇಕಾದ್ರೆ ಮಾಡು, ನಾನು ಹೇಳಿದ ನಿಂಗೆ ಜ್ಞಾನ ಅದೆಯಲ್ಲ. ನೀನೇನಾರು ಇವತ್ತು ಮನೆ ಮೆಟ್ಲು ಕೆಳಗಿಳಿದು ಹೋದರೆ ಮತ್ತೆ ನಿಮ್ಮ ಮನೆ ಕಡೆ ಮಖ ಹಾಕಲ್ಲ. ನಾನು ಹಾಕಲ್ಲ, ನೀನು ಅಪ್ಪಾಜಿನೂ ಕಳಿಸಲ್ಲ, ಪೂರ್ವಿತನೂ ಬರೋಕ್ಕೆ ಬಿಡಲ್ಲ. ನಾನು ಪೂರ್ವಿತಕ್ಕೆ ಫೋನ್ ಮಾಡ್ತೀನಿ, ಫೋನ್ ಮಾಡಿ ಬರ್ತೀನಿ ನಾನು ಅಂತ ಹೇಳ್ತೀನಿ ಅಷ್ಟೇ. ನೀನು ಎಂತ ಬೇಕಾದ್ರೆ ಮಾಡ್ಕೆ, ನನ್ನ ಹತ್ರ ಏನೂ ಹೇಳಬೇಡ. ಹೋಗಿ ನೀನು. ಒಂದು ಹೊತ್ತು ಹಾಲು ಕುಡಿಯೋಕೆ ಇರಲ್ಲ ಏನು? ಬಲ್ಲದರಿಗೆ ನಿನ್ನ ಅತ್ತಿಗೆ ಗಂಡಿಗೆ ಒಂದು ಹೊತ್ತು ಇಲ್ಲದಿದ್ರೆ ಏನು ಆ ಥರ ಇದು ಮಾಡ್ತಿರ್ತಾರೆ. ಎಳೆ ಬಾಲೆ ಅಮ್ಮ ಕರ್ಕೊಂಡು ಕೂತ್ಕ ಅಂದ್ಬಿಡ್ತೆ. ಏನು ಕೂತಾನವ? ಅಷ್ಟು ಸುಲಭ ಆಗ್ತದ? ಒಂದೇ ಸಮ ಹಠ ಮಾಡೋಕ್ಕೆ ಹಿಡಿದ್ರೆ ಏನು ಮಾಡಲಿ ನಾನು? ಎಲ್ಲಿಗೆ ಕರ್ಕೊಂಡು ಹೋಗಲಿ? ನಿನ್ನ ಮಗನಕ್ಕಿಂತ ಗಂಡೇ ಹೆಚ್ಚಾಗಿ ಹೋದ್ನ ಹಂಗಾರೆ? ಅಯ್ಯೋ ನಿನ್ನ ನೀತಿ ಪಾಠನೇ ಬಂದಮೇಲೆ ಹೇಳಿದ ಮಾತು ಕೇಳಲ್ಲಂತೆ, ಬುದ್ಧಿ ಮಾತು ಕೇಳಲ್ಲಂತೆ. ಏನು ಈಗ ಹೋಗಿ ನೀ ಕರ್ಕೊ ಬಂದೆ ಅಂದ್ಬಿಟ್ರೆ ಕೂರು ಅಂದ್ರೆ ಕೂರ್ತಾನೆ, ನಿಲ್ಲು ಅಂದ್ರೆ ನಿಲ್ತಾನೆ. ನಿನ್ನ ಇಲ್ಲದೆ ಒಂದು ಹೆಜ್ಜೆ ಇಡಲೇನು? ನಾನು ಕಾಣ್ದಿದ್ದು ನೀ ಏನು ಮಾಡಿದ್ರು ಅಷ್ಟೇ ಮಾಡೋದು. ನೋಡಿ ನಾನು ಹೇಳಿನಿ. ಈಗ ಸ್ವಲ್ಪ ಚೂರಾರು ಅಂಜಿಕೆಲ್ಲಾರು ಉಳಿದಿತ್ತು. ಈ ಸತಿ ಅಂತೂ ನಂಗೆ ಏನೂ ಇಲ್ಲ. ಅವ ಏನು ಮಾಡ್ತಾನೋ ಮಾಡ್ಕೊಂಡ್ಲಿ, ಬರದೇ ಇದ್ರೆ ಅಲ್ಲೇ ಎತ್ಲಗಾರು ಹೋಗಲಿ. ಇದ್ದಾರು ಇಲ್ಗಾನಾಗಿದ್ದೇ ಇರ್ಬೋದು. ನಾನು ಪೂರಿತಿಗೆ ಫೋನ್ ಮಾಡ್ತೀನಿ, ನಾನು ಮನೆಗೆ ಹೋಗ್ತೀನಿ. ಬಸ್ ಎಷ್ಟೊತ್ತಿಗೆ ಅದೇ ಹೇಳು. ಇಲ್ಲಿದ್ರೆ ಪೂರಿತನ ಗಂಡು ಮನೇಲಿ ಇರ್ಬೇಕಾನ ಅವ್ರನ್ನ ಬಂದು ಒಂಚೂರು ಬಸ್ ಹಚ್ಚಕ್ಕೆ ಹೇಳ್ತೀನಿ ನಾನು. ಇಲ್ಲ ಅವ್ರಿಗೆ ಹೇಳಿದ್ರು, ಗುಂಡನ ಹತ್ರ ಹೇಳಿದ್ರೆ ಹೋಗಿ ಒಂಚೂರು ಹಚ್ಚಿ ಬರ್ತಾನೆ. ನಾನು ಹೋಗ್ತೀನಿ, ನೀ ಹೊಳ್ರಿ ಬಾಲೆ ಕರ್ಕೊಂಡೇ ಹೋಗು. ಅಮ್ಮ ಒಂಚೂರು ಸಣ್ಣ ಮಾತಾಡೆ, ಮಲ್ಲಿಗೆರೆ ಅಲೇಸಿದ್ರು ಮತ್ತೇನಾದ್ರು ಗಲಾಟೆ ಶುರು ಮಾಡಿದ್ರೆ ಏನು ಮಾಡಲಿ ನಾನು? ಇದು ಯಾಕೆ ಇಷ್ಟು ಹಠ ಮಾಡ್ತಿದ್ದೀಯಾ ಅಮ್ಮ ನೀನು? ಒಂದು ಸತಿ ಅಲ್ಲ, ಈಗ ನಾನು ಹೋಗೋದೇನು ಗ್ಯಾರಂಟಿ ಏನಿಲ್ಲ. ಮಾವ ಬಂದರೂ ಹೋಗ್ತಾರೆ ಅಂತ ಹೇಳಿದ್ರಲ್ಲ, ಒಂದು ಪಕ್ಷ ಅವರಿಗೆಲ್ಲ ಆಗದೇ ಇದ್ದರೆ ಈಗ ಹೋಗ್ತೀನಿ ಅಮ್ಮ. ಈಗ ನಾಳೆ ನನಗೆ ಏನಾರು ಹೀಗಾಗಿ ಇವ್ರು ಬರದೇ ಇದ್ರೆ ನನಗೆ ಎಷ್ಟು ಬೇಜಾರಾಗ್ತದೆ ನೋಡೋಣ ಹೇಳ. ಉಳ್ತಾನೆ ನಿಂಗೆ ಎಂತಕ್ಕೆ ಹಂಗಾಗ್ತದೆ? ನೀ ಎಂತಕ್ಕೆ ಹಂಗೆ ಮಾಡ್ಕಿದ್ದೀಯೆ? ಹಂಗೆ ಮಾಡ್ಕೊಳ್ಳಾದ್ರೆ ಇವು ಕೊಟ್ಟು ಉರ್ತಕ್ಕೆ ಯಾವತ್ತ ಇದು ಮಾಡಬೇಕಿತ್ತು ನೀನು? ಇಲ್ಲ ಇದು ಮಾಡ್ಕೊಂಡು ನೀನು ಮತ್ತು ಅದು ಅಲ್ಲದೆ ನೀನೇನಾರು ಹಿಂಗೆ ಮಾಡ್ಕೊಂಡ್ರೆ ನಿನ್ನ ನೋಡೋಕ್ಕೆ ಬತ್ತಾನೆ ಅವ ಅಂತ ಮಾಡಿಯಾ? ನೋಡೋಕ್ಕೆ ಬತ್ತಾನೆ? ನೀನೇನಾರು ಹಿಂಗೆ ಮಾಡ್ಕೊಂಡಿದ್ರೆ ತಾಯಿ ಮಗ ಎಂತ ಮಾಡ್ತಿದ್ರ? ಇರಕ್ಕೆ ಬಿಡ್ತಿದ್ರಾ? ನೀನು ಕೊಟ್ಟು ಸಲಿಗೆಯಿಂದನೇ ಇಷ್ಟ ಆಗೋದು ನೋಡು ಸರಿತಾ. ಹೇಳಿ ನಾನು, ಇನ್ನೂ ನೀನು ಸರಿ ಮಾಡ್ಕೊಂಡ್ಲ ಅಂದರೆ ಜೀವಮಾನಿಡಿ ಹಿಂಗೆ ಇರ್ಬೇಕಾಗ್ತದೆ. ನಾ ಇಷ್ಟು ದಿವಸ ನೀ ಹೇಳಿದ್ನೆಲ್ಲ ಕೇಳ್ಕೊಂಡು ಇರ್ಬೋದು ಅಂತಿದ್ದೆ. ಈ ಸತಿ ಮಾತ್ರ ನಾನು ಮಾತ್ರ ಸುಮ್ಮನಿರಲ್ಲ ನೋಡಿ. ಹೇಳಿನಿ, ಸಣ್ಣ ಮಾತಾಡ್ಬೇಕಂತ. ಎಂತಕ್ಕೆ ಸಣ್ಣ ಮಾತಾಡ್ಬೇಕು? ಅಲೇಸ್ಕಿಂಡ್ಲಿ ನಿನ್ನ ಅತ್ತೆ ಮುಲುಗ್ದಲ್ಲಿಂದನೇಯ. ನಾವು ಒಂಜಿ ಸಣ್ಣ ಮಾತಾಡಿ ಅದೇ ಸಲಿಗೆ ಬಿದ್ದು ಹೋಗ್ಯದೆ. ಏನು ಮಾಡಿದ್ರು ನಡೀತದೆ ಅಂತ ಮೊನ್ನೆ ಬಂದ್ಕೊಂಡು ಹೇಳ್ತಿದ್ರಲ್ಲ ಇಲ್ಲಿ, ನೀವು ದುಡ್ಡು ಕೊಟ್ಟಿದ್ರೆ ಆತಿತ್ತು ಅಂತೇಳಿ. ಅವತ್ತೇ ತಿರುಗಿ ಮಾತಾಡಬೇಕು ಅಂತ ಜ್ಞಾನ ಮಾಡಿದ್ದೆ, ಮತ್ತು ಬೇಡ ಯಾಕೆ ಅಂತ ಸುಮ್ಮನಿದ್ದೆ. ಅಮ್ಮ ಮರತಿ, ನಿನ್ನ ಕಾಲಿಗೆ ಬೀಳ್ತೀನಿ, ಗಟ್ಟಿ ಕೂಗಬೇಡ ಅಮ್ಮ. ಮಾವ ಬೇರೆ ಮನೇಲಿಲ್ಲ, ಬರೀ ರಂಪ ರಾಮಾಯಣ ಆಗ್ತದ ಮರತಿ. ನಿಂಗೆ ಗೊತ್ತಲ್ಲ, ಅವ್ರು ಒಂದ್ಸರಿ ಮಾತಿಗೆ ನಿಲ್ಲಿಸಿದ್ರೆ ಸ್ಟಾಪೇ ಮಾಡಲ್ಲ. ಯಾಕೆ ಬೇಕು ಹೇಳು? ಈಗೇನು ಹೋಗೋದು ಗ್ಯಾರಂಟಿ ಇಲ್ಲ. ನಿಂಗೆ ಸಿಟ್ಟು ಬಂದದೆ ಹೌದು, ನಂಗೆ ಅರ್ಥ ಆಗ್ತದೆ. ಒಂಚೂರು ಸಮಾಧಾನದಿಂದ ಕೂತ್ಕೊಂಡು ಯೋಚನೆ ಮಾಡೆ ಅಮ್ಮ, ಪ್ಲೀಸ್ ಕಣೆ, ನಿಂದಮ್ಮಯ್ಯ ಅಂತೀನಿ. ಹೇಳ ಮಗನೇ ವಾಗೇಶ, ಹೆಂಗಿದ್ದೀಯ? ಡಿಚಾರ್ಜ್ ಮಾಡಿದ್ರಾ? ಹೇಳ, ಯಾಕೆ ಬೇಜಾರಲ್ಲಿ ಹಾಕಿದ್ದೀಯಾ ವಾಗೇಶ? ಓ, ಇವರೇ ಫೋನ್ ಮಾಡ್ಯಾರೇನಮ್ಮ. ನಿತ್ಗಳೆ ಅಲ್ಲಿ ಎಲ್ಲಿಗೆ ಹೋಗ್ತಿದ್ದೀಯಾ? ಅದು ಮಾಡೋ ನಾಟಕಕ್ಕೂ ನೀನು ಮಾಡೋದಕ್ಕೂ ಏನಂತ ಹುಟ್ಟುಬಿಟ್ಟೇನು ನನ್ನ ಹೊಟ್ಟೆಲಿ.
ನೀನು ಪಾಪ ಅಲ್ಲಿ ಕೂತ್ಕೊಂಡು ಜ್ಞಾನ ಮಾಡ್ತೀಯ, ಯಾರು ಬರ್ತಾರಲ್ಲ ಅಂತ ಹೇಳಿ ಏನು ಮಾಡ್ತೀಯ ಹೇಳು. ನಾ ಬರಂಗಿದ್ದೀನ ಬಸ್ಸಿಗೆ ಇದಕ್ಕೆ ಹೋಗಿ ಗೊತ್ತಿಲ್ಲ ನಂಗೆ ನೆಟ್ಟಿಗೆ ಬರೋಬಚ್ಚರಿಗೆ ದುಡ್ಡಾರು ಬೇಕತ್ತಲ್ಲ. ಏನೋ ನೋಡು, ನೀ ಹೇಳ್ತೀಯ ಅಂತ ಹೋಗಿ ಬೋನ್ ಕೊಡ್ತೀನಿ. ಎಂತಕ್ಕೆ ಅಂದರೆ ಏನು ಹೇಳೋದ ಮಗನೇ, ಮನೆಗೆ ಬಾ, ಮನೆಗೆ ಬಂದಮೇಲೆ ಹೇಳ್ತೀನಿ ಏನು ಅಂತ. ಕೊಡ್ತೀನಿ, ಹೋಗಿ ಫೋನ್ ಕೊಡ್ತೀನಿ ತಡಿ. ಏನಂತೆ ಅತ್ತೆ? ಎಂಥದ ಪುಣಾತೈತೆ, ಬೇಜಾರು ಮಾಡ್ತಾನೆ. ತಗ ಹಿಡಿ, ತಗ ಮಾತಾಡು. ಹಾಂ ಹಾಂ ಕೇಳಿಸ್ತಾ ಇದೆ, ಹೇಳಿ. ಬರೋಕ್ಕದೇ ಮಾವ ಬರ್ತೀನಿ ಅಂದ್ರಲ್ಲ, ನೋಡಿ ಬರಲ್ಲಂತ. ಯಾರಿಗೆ, ನಿಮಗೆ ಫೋನ್ ಮಾಡಿದ್ರಾ? ನೋಡ್ತೀನಿ ಹಂಗಾರೆ ಫೋನ್ ಮಾಡಿ ಕೇಳ್ತೀನಿ. ಹಾಂ ಹಾಂ ಅದೇ ನಾನು ಬರೋಕ್ಕೆ ಬಾಲೆ ಬಿಟ್ಟು ಬರ್ಬೇಕಲ್ಲ ಅಂತ. ಹಾಂ 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 ಹಾಗೇನಾದ್ರೆ ಬರ್ತೀನಿ, ನೋಡೋಣ. ಎಂತದೆ ಸರಿತಾ, ನಿಂಗೇನು ತಲೆಗಿಲೆ ಕೆಟ್ಟದಾನೆ? ಹೇಳು, ಹಿಂಗೆ ಬಾಲೆ ಬಿಟ್ಟು ಬರೋಕ್ಕಾಗಲ್ಲ ಅಂತ ಹೇಳೆ. ಗೊತ್ತಾಗಲ್ಲ, ಏನು ಸಣ್ಣ ಮಕ್ಕಳ? ಅಲ್ಲ ಅಲ್ಲ ಅಮ್ಮ, ಅದು ಒಬ್ಬಳು ಅಮ್ಮ ಯಾಕೆ ಹಿಂಗೆ ಮಾಡ್ತದೇನೋ. ಅಲ್ಲ, ಇದು ಒಳ್ಳೆಯ ಕಥೆ ಅದಲ್ಲ. ಬರೋಕ್ಕಾಗಲ್ಲ ಅಂತ ಹೇಳಿದ್ರೆ ಏನು? ನಮ್ಮನೆ ಯಜಮಾನ್ಕಿ ಪೂರ್ತಿ ನೀವೇ ಮಾಡಬೇಕು ಅಂತ ಮಾಡ್ಕೊಂಡಿರ ಹೆಂಗೆ? ಏನು ನನ್ನ ಮಗ ಅಲ್ಲೇ ಇರೋದಾ? ಹಾಂ 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 ಕಣ್ರಿ, ನೋಡ್ತೀನಿ ಮಾವನ ಹತ್ರ ಇನ್ನೊಂದು ಸರಿ ಮಾತಾಡಿ ನಾನು ಬರೋದ ಏನಂತ ಡಿಸೈಡ್ ಮಾಡ್ತೀನಿ. ಸುಮ್ಮನಿರಿ, ಬರ್ತೀನಿ ಅನ್ನಲ್ಲ. ನಿಮ್ಮನೆ ಯಜಮಾನಿಕೆ ಮಾಡೋಕ್ಕೆ ಬರಲ್ಲ ನಾನು. ನನಗೆ ಅಂತಕ್ಕೆ ನಿಮ್ಮನೆ ಯಜಮಾನಿಕೆ? ನಂಗೆ ಅದೇ ಮನೆ ಸಂಸಾರ ಅಲ್ಲಿ ನೋಡ್ಕೊಂಡು ಹೋಗೋಕ್ಕೆ. ನನ್ನ ಮಗಳು ಗೋಳಾಟ ಹೆತ್ತು ಸಾಕಿದ್ದು ನಾನು, ಅದು ಚೆನ್ನಾಗಿರ್ಬೇಕು ಅಂತೇಳಿ ಅದಕ್ಕೆ ಹೇಳ್ತಾ ಇದ್ದೆ. ನಿಮ್ಮನೆ ಸುದ್ದಿ ಅಂತ ಹೇಳಿದೆ ನಾನು. ನಿಮ್ಮ ಮಗಗೆ ಅಲ್ಲೇ ಗೋಳಾತದೆ ಅಂತ ಗೊತ್ತಾಗ್ತದೆ, ನನ್ನ ಮಗಳಿಗೆ ಗೋಳಾತದೆ ಅಂತ ನಂಗೆ ಅನ್ಸಲ್ಲ. ಅದನ್ನೇನು ಹೆರ್ಕಿ ಬಂದಿದ್ದಂತ ತಿಳ್ಕೊಂಡ್ರ? ನಾನು ನಿಮ್ಮಂಗೆ ಹೆತ್ತಿದ್ದೆಯ. ಏನ ಹೆದರ್ಸಿ ಮಾತಾಡ್ತಿದ್ದೀರಲ್ಲ? ಯಾರ ಮನೇಲಿ ನಿತ್ತೀನಿ ಅಂತ ಜ್ಞಾನ ಅದೆಯಾ? ಜ್ಞಾನ ಅದೇ ನನಗೆ. ಎಲ್ಲಿ ನಿತ್ತೀನಿ ಅನ್ನೋ ಜ್ಞಾನ ನಂಗೆ ಅದೇ. ನನ್ನ ಮಗಳ ಮನೇಲಿ ನಿತ್ತೀನಿ, ಮಗಳ ಮನೇಲಿ ನಿತ್ತೀನಿ, ಮಗಳ ಸುದ್ದಿ ಮಾತಾಡ್ತಿದ್ದೀನಿ. ಓಹೋ, ಆಗಲೇ ನಿಮ್ಮ ಮಗಳ ಮನೆಯಾಗಿ ಹೋಗ್ತಾ ಇದೀಗ. ನಿಮ್ಮ ಮಗಳು ಬರೋಕ್ಕಿಂತ ಮುಂಚೆನೇ ಇದು ನನ್ನ ಮನೆ. ಇಲ್ಲಿ ನಾ ಹೇಳ್ದಂಗೆ ಆಗ್ಬೇಕು, ತಿಳ್ಕೊಳ್ಳಿ. ಬರೋಕ್ಕಿಂತ ಮುಂಚೆನೂ ನಿಮ್ಮ ಮನೆ, ಈಗಲೂ ನಿಮ್ಮ ಮನೆಯೇ. ಹಾಗೆ ನನ್ನ ಮಗಳು ಮನೆಯೂ ಹೌದು. ನೀವು ಹೇಳ್ದಂಗೆ ನಡೆಸಿ, ನಾನೇನು ಬೇಡ ಅನ್ನಲ್ಲ. ಆದರೂ ನನ್ನ ಮಗಳು ನಾನು ಹೇಳ್ದಂಗೆ ಕೇಳಬೇಕು ಅಂತೇನೆ ಅಷ್ಟೇಯ. ಓ, ಗೊತ್ತಾತ್ ನಂಗೀಗ. ಈಗ ಗೊತ್ತಾತದೆ ಇಷ್ಟು ನಾಲ್ಗೆ ಉದ್ದ ಎಂತ ಕಾತಾದೆ ಅಂತ. ಗಂಡ ಬೆಳಗ್ಗೆ ಹೆದರ್ಸಿದ್ದು ನೋಡಿದ್ರಲ್ಲ, ಇನ್ನು ಹಿಂಗೆ ಹೆದರ್ಸ್ತಾನೆ ಇರ್ತಾರೆ. ಇದನ್ನು ಮೂಲಿ ಕೂರಿಸ್ಬಿಡೋಣ, ನಂದೇ ಯಜಮಾನಿಕೆ ಮಾಡೋಣ ಅಂತ. ನಿಮ್ಮ ಗಂಡ ಹೆದರ್ಸೇರೋ ಬೆದರ್ಸೇರೋ ನಂಗೆ ಗೊತ್ತಿಲ್ಲ, ಅದು ನಂಗೆ ಬ್ಯಾಡೂ ಬೇಡ. ನೀವು ಏನಾರು ಮಾಡ್ಕೊಳ್ಳಿ, ನಂಗೆ ಬೇಕಾಗಿದ್ದು ಇಷ್ಟೇ. ನನ್ನ ಮಗಳಿಗೆ ಮೊಮ್ಮಗಗೆ ಏನು ತೊಂದರೆ ಆಗಬಾರ್ದು, ಅವ್ರು ಎಲ್ಲಿಗೂ ಹೋಗಬಾರ್ದು ಅಷ್ಟೇಯ. ನನ್ನ ಮಗದಲ್ಲಿದ್ದವನಿಗೆ ಬೇಕಾದ್ರೆ ಎಂತ ಬೇಕಾರಾಗಲಿ, ಎಂತ ಆಗೋದು ಇಲ್ಲ. ಆಸ್ಪತ್ರೆಯಲ್ಲಿದ್ದರಿಗೆ ಎಂತ ಆಗ್ತದೆ? ನಿಮ್ಮ ಗಂಡೇ ಬಂದು ಹೇಳ್ಯಾರ, ಏನು ತೊಂದರೆ ಇಲ್ಲ, ಹುಷಾರಾಗದಾನೆ, ಅವ ಒಬ್ಬನೇ ಬರ್ಬೋದು ಬೇಕಾರೆ ಅಂತ. ಅಪ್ಪದವ್ರಿಗೆ ಗೊತ್ತಿಲ್ಲ ಯಾವ್ದು ಸರಿ ಯಾವ್ದು ತಪ್ಪು ಅಂತ, ಅವರೇ ಹೇಳ್ಯಾರಂತೆ. ಮತ್ತು ನಿಮ್ಮದೊಂದೇ ಅಂತ. ಅಲ್ಲಿ ನಿಮ್ದು ಎಂತ ಅಂದರೆ ನೀವು ಹೋಗೋದಾರು ಹೋಗಿ, ನಿಮ್ಮ ಗಂಡನ ಕಳ್ಸೋದಾರು ಕಳಿಸಿ, ಇಲ್ಲ ನಿಮ್ಮ ಮತ್ತೊಂದು ಮಗ ಅದಾರೆ ಅವ್ರನ್ನ ಕಳ್ಸೋದಾರು ಕಳಿಸಿ. ಈ ಊರು ಮನೇಲಿ ಯಾರನ್ನು ಬೇಕಾದ್ರೆ ಕಳಿಸಿ, ನನ್ನ ಮಗಳನ್ನ ಮಾತ್ರ ಕಳಿಸಲ್ಲ. ಕಳಿಸಲ್ಲ ಅಂದರೆ ಕಳಿಸಲ್ಲ ಅಷ್ಟೇ. ಅಮ್ಮ, ಅತ್ತೆ ಯಾಕೆ ಹಿಂಗೆ ಮಾಡ್ತಿದ್ದೀರಿ? ಅಲ್ಲ, ಇರೋ ಸಮಸ್ಯೆನೇ ಹೆಚ್ಚಾಗಿದೆ, ಅದ್ರ ಮಧ್ಯಕ್ಕೆ ಮತ್ತೆ ಈ ಥರ ಮಾಡ್ತಿದ್ದೀರಲ್ಲ. ನಾ ಮಾವಿಗೆ ಫೋನ್ ಮಾಡ್ತೀನಿ, ಏನು ಅಂತ ಗೊತ್ತಾಗ್ತದಲ್ಲ. ಅಮ್ಮ ಪ್ಲೀಸ್ ಕಣಮ್ಮ, ಇದು ಒಂದು ಸತಿ ನಾನು ಹೇಳ್ದಂಗೆ ಕೇಳೆ ಅಮ್ಮ, ಪ್ಲೀಸ್. ಸಾಯ್ಲತ್ಲೆ ನಾಯಿನರಿಗಳ ಹತ್ರ ಎಲ್ಲ ಎಂತ ಮಾತಾಡ್ತಾ ನಿಂತ್ಕೊಳ್ಳೋದ?
ನಾನು ಒಬ್ಬಳು ಹಂಗಿದ್ದಾಳೆ. ಇಲ್ಲಿ ಮಾತಾಡಕ್ಕೆ ಬಂದಿದ್ದೆ ತಪ್ಪು. ಏನನ್ನೇ ಈಗ ವಾಗೇಶ್ ಏನಂದ? ನೀ ಏನು ಮಾಡಾಳು ಹೇಳು.